ಒಂದು ದೊಡ್ಡ ಮನೆ, ಹ್ಮ್ ತಂದೆ ಮತ್ತು ಮಗ. ಹ್ಮ್. ಹೊರಗಿನಿಂದ ನೋಡೋಕೆ ಆ ಫ್ಯಾಮಿಲಿಯಲ್ಲಿ ಎಲ್ಲವೂ ನಾರ್ಮಲ್ ಆಗಿ ಕಾಣಿಸ್ತಿತ್ತು. ಸಮಾಜದ ಕಣ್ಣಲ್ಲಿ ಅದೊಂದು ಯಶಸ್ವಿ ಕುಟುಂಬ ಅಲ್ವಾ? ಹೌದು, ಯಶಸ್ವಿ ಕುಟುಂಬ. ಆದ್ರೆ ಆ ಮನೆ ಒಳಗೆ, ಆ 4 ಗೋಡೆಗಳ ಮಧ್ಯೆ ಒಂದು ಮೌನವಾದ ಯುದ್ಧ ನಡೀತಾ ಇತ್ತು. ಯಾರಿಗೂ ಗೊತ್ತಿರ್ಲಿಲ್ಲ ಅದು. ಖಂಡಿತ. ತಂದೆ ಇದ್ದಕ್ಕಿದ್ದಂತೆ, ಅಂದ್ರೆ ಯಾರಿಗೂ ಹೇಳ್ದೆ ನಾಪತ್ತೆ ಆಗ್ತಾರೆ. ಮಗನೇ ಮುಂದೆ ನಿಂತು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಇದೇ ಇಲ್ಲಿ ದೊಡ್ಡ ಟ್ವಿಸ್ಟ್. ಹೌದು. ಆದ್ರೆ ಕೇವಲ 2 ದಿನಗಳಲ್ಲಿ ಅದೇ ಮನೆಯ ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ನೀಲಿ ಡ್ರಮ್, ಅಂದ್ರೆ ಬ್ಲೂ ಡ್ರಮ್ ಸಿಗುತ್ತೆ. ಆ ಡ್ರಮ್ ಓಪನ್ ಆದಾಗ ಹೊರಬಿದ್ದ ಸತ್ಯ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುತ್ತೆ. ನಿಜ. ಈ ರೀತಿಯ ಆಳವಾದ ವಿಷಯಗಳನ್ನ, ಕ್ರೈಮ್ ಹಿಂದಿನ ಸೈಕಾಲಜಿ ಮತ್ತು ಸಮಾಜದ ನೈಜ ಮುಖಗಳನ್ನ ತಿಳ್ಕೊಳ್ಳುವ ಕುತೂಹಲ ಇದ್ರೆ ನಮ್ಮ ಶೋಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಉದ್ದೇಶ ಕೇವಲ ಒಂದು ಕ್ರೈಮ್ ಸ್ಟೋರಿಯನ್ನ ಹೇಳೋದಲ್ಲ. ನಮ್ಮ ಮುಂದಿರುವ ಸೋರ್ಸ್ಗಳ ಪ್ರಕಾರ ಇದರಲ್ಲಿ ನೀಟ್ ಎಕ್ಸಾಮ್ ಪ್ರೆಷರ್ ಇದೆ, ಫ್ಯಾಮಿಲಿಯ ಆಂತರಿಕ ಜಗಳಗಳಿವೆ, ಜೊತೆಗೆ ಹಣದ ಲೆಕ್ಕಾಚಾರಗಳು. ಎಕ್ಸಾಕ್ಟ್ಲಿ, ದೊಡ್ಡ ಮಟ್ಟದ ಹಣದ ಲೆಕ್ಕಾಚಾರಗಳು ಸೇರ್ಕೊಂಡಿವೆ. ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯ ಏನಂದ್ರೆ, ಈ ಘಟನೆಯನ್ನ ಬರೀ ಫ್ಯಾಕ್ಟ್ಸ್ ತರ ನೋಡೋದಕ್ಕಿಂತ ಇದರ ಹಿಂದಿರುವ ಸೈಕಾಲಜಿ ಮತ್ತು ಮನುಷ್ಯನ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹೌದು. ಹೊರಗಡೆ ಎಷ್ಟೇ ಪರ್ಫೆಕ್ಟ್ ಆಗಿ ಕಂಡ್ರೂ ಮನುಷ್ಯನ ಮೆದುಳಿನ ಒಳಗೆ ಯಾವ ರೀತಿಯ ಡಾರ್ಕ್ ಇಮೋಷನ್ ಕೆಲಸ ಮಾಡ್ತೆ ಅಂತ ನೋಡಬೇಕು. ಕರೆಕ್ಟ್. ಮತ್ತು ಒಂದು ಕುಟುಂಬದ ಕಮ್ಯುನಿಕೇಶನ್ ಬ್ರೇಕ್ ಡೌನ್ ಎಂಥ ಭೀಕರ ಮಟ್ಟಕ್ಕೆ ಹೋಗಬಹುದು ಅನ್ನೋದನ್ನ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಿದೆ. ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಈ ಘಟನೆ ಶುರುವಾಗೋದು 24 ಫೆಬ್ರವರಿ 2026ರಂದು ಲಖನೌನ ಆಶಿಯಾನಾ ಏರಿಯಾದಲ್ಲಿ. ಆದ್ರೆ ಇದರ ಹಿನ್ನೆಲೆ ಅರ್ಥ ಮಾಡ್ಕೊಳ್ಳೋಕೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಹಿನ್ನೆಲೆ ಗೊತ್ತಾದ್ರೇನೆ ಆ ಪಿಕ್ಚರ್ ಕ್ಲಿಯರ್ ಆಗೋದು. ಹೌದು. ಮನೆವೇಂದ್ರ ಸಿಂಗ್ 49 ವರ್ಷದವರು. ಇವರು ಆ ಏರಿಯಾದಲ್ಲಿ ಬಹಳ ದೊಡ್ಡ ಬಿಸ್ನೆಸ್ ಮೆನ್. ಪಥಾಲಜಿ ಲ್ಯಾಬ್ಸ್ ಮತ್ತು ಮದ್ಯದ ಅಂಗಡಿಗಳ ಮಾಲೀಕರು. ಹೌದು. ಲೈಫ್ನಲ್ಲಿ ದುಡ್ಡಿಗೆ, ಅಂತಸ್ತಿಗೆ ಯಾವುದೇ ಕೊರತೆ ಇರಲಿಲ್ಲ. ಆದ್ರೆ 9 ವರ್ಷಗಳ ಹಿಂದೆ ಒಂದು ದುರಂತ ನಡೆದಿತ್ತು. ಅವರ ಪತ್ನಿ ಸೂಸೈಡ್ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಅವರು ತಮ್ಮ 3 ಮಕ್ಕಳನ್ನ, 2 ಗಂಡು 1 ಹೆಣ್ಣು, ಬಹಳ ಪ್ರೀತಿಯಿಂದ ತಾವೊಬ್ಬರೇ ಸಾಕ್ತಾ ಇದ್ರು. ಈ ಪಾಯಿಂಟ್ ಬಹಳ ಕ್ರಿಟಿಕಲ್ ನೋಡಿ. ಒಬ್ಬ ತಂದೆ ತನ್ನ ಪತ್ನಿಯನ್ನ ಕಳ್ಕೊಂಡ ಮೇಲೆ 2ನೇ ಮದುವೆ ಆಗದೆ ತನ್ನ ಇಡೀ ಜೀವನವನ್ನ ಮಕ್ಕಳಿಗಾಗಿ ಡೆಡಿಕೇಟ್ ಮಾಡ್ತಾರೆ ಅಂದ್ರೆ ಆ ತಂದೆಗೆ ತನ್ನ ಮಕ್ಕಳ ಮೇಲೆ ಎಷ್ಟು ನಿರೀಕ್ಷೆಗಳು ಇರಬಹುದು ಅಂತ ನಾವು ಯೋಚನೆ ಮಾಡಬೇಕು. ಖಂಡಿತ ಬಹಳ ನಿರೀಕ್ಷೆ ಇರುತ್ತೆ. ತನ್ನ ಸಾಮ್ರಾಜ್ಯವನ್ನ ಮಕ್ಕಳು ಮುನ್ನಡೆಸಬೇಕು ಅನ್ನೋದು ಅವರ ಕನಸಾಗಿರುತ್ತೆ. ಆದ್ರೆ ಫೆಬ್ರವರಿ 21ನೇ ತಾರೀಕು ಈ ಕತೆ ಒಂದು ಬೇರೆದೇ ಬಹಳ ಡಾರ್ಕ್ ಆದ ತಿರುವು ಪಡ್ಕೊಳ್ಳುತ್ತೆ. ಫೆಬ್ರವರಿ 21ರಂದು ಮನವೇಂದ್ರ ಅವರ ಸಹೋದರ ಊರಿನಿಂದ ವಾಪಸ್ ಬರ್ತಾರೆ. ಅಂದ್ರೆ ಅಂಕಲ್ ಮನೆಗೆ ಬಂದು ಅಣ್ಣನ ಬಗ್ಗೆ ಕೇಳಿದಾಗ 2ನೇ ಮಗ ಅಕ್ಷತ್, ಯಾರಿಗೆ ಆಗ 19 ಅಥವಾ 21 ವರ್ಷ ವಯಸ್ಸಿತ್ತು, ಅವನು ಬಹಳ ಕ್ಯಾಶುಯಲ್ ಆಗಿ ಹೇಳ್ತಾನೆ, ಅಪ್ಪ ದೆಹಲಿಗೆ ಹೋಗಿದ್ದಾರೆ, ಬರ್ತಾರೆ ಅಂತ. ಆದ್ರೆ ಅಂಕಲ್ಗೆ ಅಲ್ಲಿಯೇ ಅನುಮಾನ ಶುರುವಾಗುತ್ತೆ. ಯಾಕಂದ್ರೆ ಮನವೇಂದ್ರ ಅವರ 3 ಫೋನ್ಗಳು ಸ್ವಿಚ್ ಆಫ್ ಆಗಿರ್ತವೆ. 3 ಫೋನ್ ಒಟ್ಟಿಗೆ? ಹೌದು. ಒಬ್ಬ ದೊಡ್ಡ ಬಿಸ್ನೆಸ್ ಮಾಡೋ ಮನುಷ್ಯ ತನ್ನ 3 ಬೇರೆ ಬೇರೆ ನಂಬರ್ಗಳನ್ನ ಒಟ್ಟಿಗೆ ಸ್ವಿಚ್ ಆಫ್ ಮಾಡೋದು ನಾರ್ಮಲ್ ವಿಷಯ ಅಲ್ಲ. ಅದೊಂದು ಬಹಳ ದೊಡ್ಡ ರೆಡ್ ಫ್ಲಾಗ್. ಖಂಡಿತ. ಇಲ್ಲಿ ನಾವು ಅಕ್ಷತ್ನ ಮೈಂಡ್ಸೆಟ್ ಬಗ್ಗೆ ಗಮನ ಹರಿಸಬೇಕು. 19 ವರ್ಷದ ಒಬ್ಬ ಯುವಕ ತಾನು ಹೇಳುವ ಒಂದು ಸಣ್ಣ ಸುಳ್ಳಿನಿಂದ ತನ್ನ ಮನೆಯವರನ್ನ, ಪೊಲೀಸರನ್ನ ಯಾಮಾರಿಸಬಹುದು ಅಂತ ಅಂದ್ಕೊಂಡಿದ್ದಾನೆ. ಅದು ಅವನ ಭ್ರಮೆ. ಹೌದು. ಇದು ಕ್ರಿಮಿನಲ್ ಮೈಂಡ್ನ ಒಂದು ಸಾಮಾನ್ಯ ಲಕ್ಷಣ, ಆ ಓವರ್ ಕಾನ್ಫಿಡೆನ್ಸ್. ಆ ಓವರ್ ಕಾನ್ಫಿಡೆನ್ಸ್ ಯಾವ ಮಟ್ಟಿಗಿತ್ತು ಅಂದ್ರೆ ಫೆಬ್ರವರಿ 22ರಂದು ಮಗ ಅಕ್ಷತ್ ತಾನೇ ಖುದ್ದಾಗಿ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ತಂದೆಯ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾನೆ. ತಾನೇ ಹೋಗಿ? ಅಷ್ಟು ಮಾತ್ರವಲ್ಲ, ಅಪ್ಪನನ್ನ ಹುಡುಕೋಕೆ ಅಂತ ತಮ್ಮದೇ ಸೊಸೈಟಿಯವರದೇ ಒಂದು ವಾಟ್ಸ್ಆಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡ್ತಾನೆ. ಇದು ನಿಜಕ್ಕೂ ಶಾಕಿಂಗ್. ಅಂದ್ರೆ ತಾನೇ ಒಂದು ಭೀಕರವಾದ ಕೆಲಸ ಮಾಡಿ ತಾನೇ ಆ ಇನ್ವೆಸ್ಟಿಗೇಷನ್ನ ಕಂಟ್ರೋಲ್ ಮಾಡೋಕ್ ಟ್ರೈ ಮಾಡ್ತಾ ಇದ್ದ. ಈ ಮೈಂಡ್ಸೆಟ್ ನಿಜಕ್ಕೂ ಎಷ್ಟು ಕೋಲ್ಡ್ ಆಗಿದೆ ಅಂತ ಯೋಚನೆ ಮಾಡಿ. ಇದು ಕೇವಲ ಪೊಲೀಸರಿಂದ ಎಸ್ಕೇಪ್ ಆಗುವ ಪ್ಲಾನ್ ಅಲ್ಲ, ಮತ್ತೆ ಸಮಾಜದಿಂದ, ನೆರೆಹೊರೆಯವರಿಂದ ಸಿಂಪತಿ ಗಿಟ್ಟಿಸ್ಕೊಡಲು ಮಾಡಿದ ಒಂದು ಪಕ್ಕ ನಾಟಕ ಇದು. ನೋಡಿ, ನಾನೇ ಎಷ್ಟು ಕಷ್ಟಪಟ್ಟು ಅಪ್ಪನನ್ನ ಹುಡುಕ್ತಾ ಇದ್ದೀನಿ, ನಾನು ಎಂಥ ಒಳ್ಳೆಯ ಮಗ ಅಂತ ತೋರಿಸ್ಕೊಳ್ಳೋ ಒಂದು ಸೈಕಲಾಜಿಕಲ್ ಗೇಮ್. ಕರೆಕ್ಟ್.
ಕ್ರಿಮಿನಲ್ಸ್ ಯಾವಾಗ್ಲೂ ತಾವು ಇನ್ವೆಸ್ಟಿಗೇಷನ್ ಪ್ರಕ್ರಿಯೆಯಲ್ಲಿ ಎಷ್ಟು ಜಾಸ್ತಿ ಇನ್ವಾಲ್ವ್ ಆಗ್ತಾರೋ ಅಷ್ಟು ಸೇಫ್ ಅಂತ ನಂಬ್ತಾರೆ. ಆದ್ರೆ ಪೊಲೀಸರು ಬರೀ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಸುಮ್ಮನೆ ಕೂರೋದಿಲ್ಲ. ಇಲ್ಲ, ಅವ್ರು ತಮ್ಮ ಕೆಲಸ ಮಾಡ್ತಾರೆ. ನೆರೆಹೊರೆಯವರ ಪ್ರೆಷರ್ ಕೂಡ ಜಾಸ್ತಿ ಇರುತ್ತೆ. ಆಗ ಶುರುವಾಗತ್ತೆ ಅಸಲಿ ತನಿಖೆ. ಇಲ್ಲಿ ಇನ್ವೆಸ್ಟಿಗೇಷನ್ ಹೇಗ್ ಟರ್ನ್ ಆಯ್ತೋ? ಪೊಲೀಸರು ಏರಿಯಾದ ಸಿಸಿಟಿವಿ ಫುಟೇಜ್ ಚೆಕ್ ಮಾಡ್ತಾರೆ. ಮನೆಯ ಮುಂಭಾಗದಲ್ಲಿ ನೇರವಾದ ಕ್ಯಾಮೆರಾ ಇರಲಿಲ್ಲ. ಓಕೆ. ಆದ್ರೆ ಬೇರೆ ಆಂಗಲ್ಗಳ ಕ್ಯಾಮೆರಾಗಳಲ್ಲಿ ನೋಡಿದಾಗ ಒಂದು ಸ್ಪಷ್ಟವಾದ ಡೀಟೇಲ್ಸ್ ಸಿಗುತ್ತೆ. 19 ಮತ್ತು 20ನೇ ತಾರೀಕಿನ ಮಧ್ಯರಾತ್ರಿ ಸುಮಾರು 1:30ಕ್ಕೆ ತಂದೆ ಕಾರ್ನಲ್ಲಿ ಮನೆಗೆ ಬಂದಿರೋದು ರೆಕಾರ್ಡ್ ಆಗಿದೆ. ಮನೆಗೆ ಬಂದಿದ್ದಾರೆ, ಆದ್ರೆ ಅವರು ಮನೆಯಿಂದ ಹೊರಗಡೆ ಹೋದ ಯಾವುದೇ ಪ್ರೂಫ್ ಇರ್ಲಿಲ್ಲ. ಅಂದ್ರೆ ಅವ್ರ ಮನೆಯಲ್ಲೇ ಇದ್ರು. ಹೌದು. ಸಿಸಿಟಿವಿ ಮಾತ್ರ ಅಲ್ಲ, ಇಲ್ಲಿ ಡಿಜಿಟಲ್ ಫುಟ್ಪ್ರಿಂಟ್ ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಪೊಲೀಸರು ಕಾಲ್ ರೆಕಾರ್ಡ್ಸ್ ಮತ್ತು ಟವರ್ ಲೊಕೇಶನ್ ಚೆಕ್ ಮಾಡಿದಾಗ ತಂದೆಯ ಲಾಸ್ಟ್ ಲೊಕೇಶನ್ ಅರೋಸಾ ಬರೋಸಾ ಅನ್ನೋ ಜಾಗ ತೋರಿಸ್ತಾ ಇತ್ತು. ಇಲ್ಲಿ ಅತಿ ದೊಡ್ಡ ಆಘಾತಕಾರಿ ವಿಷಯ ಏನಂದ್ರೆ, ಅದೇ ದಿನ ಮಗ ಅಕ್ಷತ್ನ ಲಾಸ್ಟ್ ಲೊಕೇಶನ್ ಕೂಡ ಅದೇ ಅರೋಸಾ ಭರೋಸಾ ಜಾಗದಲ್ಲಿ ಟ್ರೇಸ್ ಆಗುತ್ತೆ. ಸಿಕ್ಬಿದ್ದ ಅಲ್ಲಿಗೆ. ಒಂದು ಸುಳ್ಳು ಎಲ್ಲಿ ಸಿಕ್ಬೀಳುಕಂದ್ರೆ ಟೆಕ್ನಾಲಜಿ ಮುಂದೆ. ಆ ಲೊಕೇಶನ್ ಮ್ಯಾಚ್ ಆಗಿದ್ದೇ ಈ ಕೇಸ್ನ ಟರ್ನಿಂಗ್ ಪಾಯಿಂಟ್. ಅಲ್ಲಿವರೆಗೂ ದೆಹಲಿಗೆ ಹೋಗಿದ್ದಾರೆ ಅಂತ ಕಥೆ ಕಟ್ಟಿದ್ದ ಅಕ್ಷತ್ಗೆ ಯಾವಾಗ ಪೊಲೀಸರ ಗ್ರಿಲ್ ಶುರುವಾಯ್ತೋ ಆಗ ಟೆನ್ಷನ್ ಶುರುವಾಗುತ್ತೆ. ಪ್ಯಾನಿಕ್ ಆಗ್ತಾನೆ. ಅವನು ನೇರವಾಗಿ ತನ್ನ ಅಂಕಲ್ ಬಳಿ ಹೋಗಿ, ಅಪ್ಪ ಸೂಸೈಡ್ ಮಾಡ್ಕೊಂಡ್ರು, ನಾನ್ ಭಯಪಟ್ಟು ಮುಚ್ಚಿಟ್ಟೆ ಅಂತ ಇನ್ನೊಂದು ಹೊಸ ಕಥೆ ಕಟ್ತಾನೆ. ಕಥೆ ಮೇಲೆ ಕಥೆ. ಆದ್ರೆ ಪೊಲೀಸರು ಈ ಕಥೆಯನ್ನ ನಂಬುವ ಸ್ಥಿತಿಯಲ್ಲಿರ್ಲಿಲ್ಲ. ಫೆಬ್ರವರಿ 24ರಂದು ಮನೆಗೆ ಬಂದು ಸರ್ಚ್ ಮಾಡಿದಾಗ ಮನೆಯ ಗ್ರೌಂಡ್ ಫ್ಲೋರಲ್ಲಿ ಆ ನೀಲಿ ಡ್ರಮ್ ಪತ್ತೆಯಾಗುತ್ತೆ. ದ ಬ್ಲೂ ಡ್ರಮ್. ಆ ಡ್ರಮ್ಮಿಂದಲೇ ಈ ಪ್ರಕರಣದ ಸತ್ಯ ಬಯಲಾಗೋದು. ಆದ್ರೆ ಇದೆಲ್ಲ ನಡೆಯುವಾಗ ಮನೆಯಲ್ಲೊಬ್ಳು ಹೆಣ್ಮಗಳು ಕೂಡ ಇದ್ಲು. ಹೌದು. ಆಕೆಯ ಟ್ರಾಮಾ ಬಗ್ಗೆ ನಾವು ಮಾತಾಡ್ಲೇಬೇಕು. ಖಂಡಿತ. ಈ ಇಡೀ ಪ್ರಕರಣದಲ್ಲಿ ಅತ್ಯಂತ ಡಿಸ್ಟರ್ಬಿಂಗ್ ಪಾರ್ಟ್ ಅಂದ್ರೆ ಆ ಮಗಳ ಪರಿಸ್ಥಿತಿ. ಸೋರ್ಸ್ಗಳ ಪ್ರಕಾರ ಕೊಲೆಯಾದ ರಾತ್ರಿ 1:30ಕ್ಕೆ ಗುಂಡಿನ ಸತ್ತ ಕೇಳಿ ಆ ತಂಗಿ ಹೊರಬರ್ತಾಳೆ. ಆಗ ಅಣ್ಣ ಅವಳಿಗೆ ಬೆದರಿಕೆ ಹಾಕಿ ಸೈಲೆಂಟ್ ಆಗಿರೋಕೆ ಪಿಜ್ಜಾ ಆಫರ್ ಮಾಡ್ತಾನೆ. ಇದನ್ನ ನಂಬೋಕ್ಕಾಗಲ್ಲ. ಇದನ್ನ ಜಸ್ಟ್ ಇಮ್ಯಾಜಿನ್ ಮಾಡಿ. ಒಂದು ಕಡೆ ರಕ್ತ, ಒಂದು ಕಡೆ ಹೆಣ, ಇನ್ನೊಂದು ಕಡೆ ಆಕೆಯ ಸ್ವಂತ ಅಣ್ಣ ಅವಳಿಗೆ ಪಿಜ್ಜಾ ಆಫರ್ ಮಾಡ್ತಾ ಇದ್ದಾನೆ. ತಾಯಿಯೂ ಇಲ್ಲದ, ಈಗ ಕಣ್ಣೆದುರಲ್ಲೇ ತಂದೆಯನ್ನೂ ಕಳೆದುಕೊಂಡ ಆ ಹುಡುಗಿ ಆ ಕ್ಷಣದಲ್ಲಿ ಯಾವ ಮಟ್ಟಿಗೆ ಭಯಪಡ್ತಾಳೆ ಅಂದ್ರೆ, ಆಕೆಯ ಮೆದುಳು ಕಂಪ್ಲೀಟ್ ಆಗಿ ಒಂದು ಸರ್ವೈವಲ್ ಮೋಡ್ಗೆ ಹೋಗುತ್ತೆ. ಆ ಭಯದ ಲೆವೆಲ್ ಎಷ್ಟಿತ್ತಂದ್ರೆ ಫೆಬ್ರವರಿ 23ರಂದು, ಅಂದ್ರೆ ಮನೆಯಲ್ಲಿ ಇಷ್ಟೆಲ್ಲ ಭೀಕರವಾದ ಘಟನೆ ನಡೆದ ಮೇಲೂ ಅವಳು ಸೈಲೆಂಟ್ ಆಗಿ ಶಾಲೆಗೆ ಹೋಗಿ ತನ್ನ ಎಕ್ಸಾಮ್ ಕೂಡ ಬರೀತಾಳೆ. ಶಾಕ್ ಅದು. ಯಾರ ಹತ್ರನೂ ಒಂದ್ ಮಾತು ಹೇಳಲ್ಲ. ಇದು ಕೇವಲ ಭಯ ಅಲ್ಲ, ಆ ಮನೆಯಲ್ಲಿ ಎಷ್ಟು ದೊಡ್ಡ ಮಟ್ಟದ ಕಮ್ಯುನಿಕೇಷನ್ ಬ್ರೇಕ್ ಡೌನ್ ಇತ್ತು ಅನ್ನೋದನ್ನ ತೋರಿಸುತ್ತೆ. ತಂದೆ ಮನೆಯಲ್ಲಿ ತನ್ನ ಸ್ವಂತ ಅಣ್ಣನ ಜೊತೆಯೇ ಅವಳು ಒಬ್ಬಂಟಿಯಾಗಿದ್ಲು. ಸೇಫ್ ಇರ್ಲಿಲ್ಲ. ಒಂದು ಕುಟುಂಬದಲ್ಲಿ ಸೇಫ್ಟಿ ಅನ್ನೋದು ಸತ್ತೋದಾಗ ಮಕ್ಕಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಅತ್ಯಂತ ನೋವಿನ ಉದಾಹರಣೆ. ಅಷ್ಟು ಭಯಾನಕ ವಾತಾವರಣ ಆ ಮನೆಯಲ್ಲಿತ್ತು. ಖಂಡಿತ. ಈಗ ನಮ್ಮೆಲ್ಲರ ತಲೆಯಲ್ಲಿ ಬರುವ ದೊಡ್ಡ ಪ್ರಶ್ನೆ, ಇದೆಲ್ಲ ಯಾಕೆ ನಡೆಯಿತು? ಮೋಟಿವ್ ಏನು? ಅದೇ ಮೇನ್ ಪಾಯಿಂಟ್. ತಂದೆಗೆ ತನ್ನ ಮಗ ಡಾಕ್ಟರ್ ಆಗ್ಬೇಕು, ಮೆಡಿಕಲ್ ಫೀಲ್ಡಿಗೆ ಹೋಗ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಮಗ BBA ಅಥವಾ BCom ಮಾಡ್ತಾ ಬಿಸ್ನೆಸ್ ಕಡೆ ಆಸಕ್ತಿ ತೋರಿದ್ದ. ಸಮಾಜಕ್ಕೆ ಇಂಥ ಸಿಂಪಲ್ ವಿವರಣೆಗಳು ಬೇಗ ಅರ್ಥವಾಗುತ್ತೆ. ಹೌದು, ಬೇಗ ನಂಬ್ತಾರೆ. ಓಹೋ, ಓದೋಕೆ ಪ್ರೆಷರ್ ಹಾಕಿದ್ರು ಅದಕ್ಕೆ ಹೀಗಾಯ್ತು ಅಂತ. ಫ್ಯಾಮಿಲಿಗಳಲ್ಲಿ ಎಜುಕೇಶನ್ ಬಗ್ಗೆ ಜಗಳ ಆಗೋದು ಕಾಮನ್ ತಾನೆ, ಪ್ರತಿದಿನ ನಡೆಯುವಂಥದ್ದು. ಆದ್ರೆ ಮಗ ತನ್ನ ಸ್ವಂತ ತಂದೆಯನ್ನೇ ಕೊಲ್ಲುವ ಮಟ್ಟಕ್ಕೆ ಹೋಗ್ತಾನೆ ಅಂದ್ರೆ ಆ ಪ್ರಾಬ್ಲಮ್ನ ಬೇರು ಇನ್ನೂ ಎಲ್ಲೋ ಆಳವಾಗಿರ್ಲೇಬೇಕು ಅಲ್ವಾ? ಹೌದು, ಇಷ್ಟೇ ಇರಲ್ಲ. ಕೇವಲ ಒಂದು ಎಕ್ಸಾಮ್ ಪ್ರೆಷರ್ ಇಷ್ಟೊಂದು ದೊಡ್ಡ ಕ್ರೈಮ್ಗೆ ಕಾರಣ ಆಗಲು ಸಾಧ್ಯವಿಲ್ಲ. ನಿಖರವಾಗಿ ಹೇಳಿದ್ರಿ. ಸೋರ್ಸ್ಗಳನ್ನ ಆಳವಾಗಿ ನೋಡಿದಾಗ ನಮಗೆ ಸಿಗುವ ಮಾಹಿತಿಯೇ ಬೇರೆ. ಏನ್ ಸಿಕ್ತು? ಸುಮಾರು 4 ವರ್ಷಗಳ ಹಿಂದೆ, ಅಂದ್ರೆ 2022ರಲ್ಲಿ ಅಕ್ಷತ್ಗೆ ಕೇವಲ 17 ವರ್ಷ ವಯಸ್ಸಿದ್ದಾಗ 17 ವರ್ಷ ಅವನು ಒಂದು 6 ಪೇಜ್ನ ಬಿಸ್ನೆಸ್ ಪ್ಲಾನ್ ಬರೆದಿಟ್ಟಿದ್ದ. 6 ಪೇಜ್? ತಂದೆಯ ಒಂದು ಪೆಥಾಲಜಿ ಲ್ಯಾಬ್ ಮುಚ್ಚಿ ಅಲ್ಲಿ ಒಂದು ದೊಡ್ಡ ರೆಸ್ಟೋರೆಂಟ್ ಓಪನ್ ಮಾಡೋ ಬಗ್ಗೆ ಅದರಲ್ಲಿ ಡೀಟೇಲ್ ಆಗಿ ಬರೆದು ಅವನು ಮನೆಯಿಂದ ಕಾನ್ಪುರ್ಗೆ ಓಡ್ ಹೋಗಿದ್ದ. ಆಮೇಲೆ ತಂದೆ ಅವನನ್ನ ಹುಡುಕಿ ವಾಪಸ್ ಕರ್ತಂದಿದ್ರು. ಈ ಒಂದು ಇನ್ಸಿಡೆಂಟ್ ನಮ್ಗೆ ಆತನ ಮೈಂಡ್ಸೆಟ್ ಬಗ್ಗೆ ಬಹಳಷ್ಟು ಹೇಳುತ್ತೆ. ಹೌದು. ಅವನು ಕೇವಲ ಓದಿಗೆ ಹೆದರಿ ಓಡೋಗುನಂತ ಸಾಮಾನ್ಯ ಹುಡುಗ ಆಗಿರ್ಲಿಲ್ಲ. ಇಲ್ಲ. 17ನೇ ವಯಸ್ಸಿಗೆ 6 ಪೇಜ್ನ ಬಿಸ್ನೆಸ್ ಪ್ಲಾನ್ ಬರೀತಾನೆ ಅಂದ್ರೆ ಅವನಿಗೆ ತಂದೆಯ ಆಸ್ತಿಯ ಮೇಲೆ, ಬಿಸ್ನೆಸ್ ಕಂಟ್ರೋಲ್ ಮೇಲೆ ಎಷ್ಟು ಕಣ್ಣಿತ್ತು ಅನ್ನೋದು ಸ್ಪಷ್ಟವಾಗುತ್ತೆ. ಆ ಅಧಿಕಾರದ ಆಸೆ. ತಂದೆ ತಾನು ಕಟ್ಟಿದ ಸಾಮ್ರಾಜ್ಯವನ್ನ ಮಗ ತಾನು ಹೇಳ್ದಾಗೆ ನಡೆಸಬೇಕು ಅಂದ್ಕೊಳ್ತಾರೆ. ಆದ್ರೆ ಮಗ
ತನಗೆ ಆ ಸಾಮ್ರಾಜ್ಯದ ಅಧಿಕಾರ ಮಾತ್ರ ಬೇಕು, ತನ್ನದೇ ಆದ ಶೈಲಿಯಲ್ಲಿ ಬೇಕು ಅಂತ ಹಠ ಹಿಡಿತಾನೆ. ಇದೇ ಆ ದ್ವೇಷದ ಮೂಲ. ತನಿಖೆ ಮುಂದೆ ಹೋದಂತೆ ಕಥೆ ಸಂಪೂರ್ಣವಾಗಿ ಶಿಫ್ಟ್ ಆಗುತ್ತೆ. ಇದು ಕೇವಲ ಎಜುಕೇಷನ್ ಪ್ರೆಷರ್ ಅಲ್ಲ, ಫ್ಯಾಮಿಲಿಯ ಕೋಟ್ಯಾಂತರ ರೂಪಾಯಿ ಆಸ್ತಿ, ಬಿಸ್ನೆಸ್ ಕಂಟ್ರೋಲ್ ಮತ್ತು ಹಣದ ಪ್ರಾಬ್ಲಮ್ ಅನ್ನೋದು ಹೊರಬರುತ್ತೆ. ಇತ್ತೀಚೆಗಷ್ಟೇ ಮನೆಯಲ್ಲಿ ಅಕ್ಷತ್ ಒಡವೆಗಳನ್ನು ಕದ್ದಿದ್ದ ವಿಷಯ ಕೂಡ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ನೋಡಿ, ಪೋಷಕರ ಎಕ್ಸ್ಪೆಕ್ಟೇಷನ್ಸ್ ಮತ್ತು ಮಕ್ಕಳ ಚಾಯ್ಸ್ ನಡುವಿನ ಬ್ಯಾಲೆನ್ಸ್ ಸಂಪೂರ್ಣವಾಗಿ ತಪ್ಪಿದಾಗ ಏನಾಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಹೌದು, ಒಂದು ಚಿಕ್ಕ ವಯಸ್ಸಿನ ಫ್ರಸ್ಟ್ರೇಷನ್ ಕೇವಲ ನನಗೆ ಈ ಓದು ಇಷ್ಟ ಇಲ್ಲ ಅನ್ನೋದ್ರಿಂದ ಶುರುವಾಗಿ ಆಮೇಲದು ಹಣ ಮತ್ತು ಪವರ್ನ ಆಸೆಯಾಗಿ ಬದಲಾಗಿದೆ. ನಿಜ. ಮನೆಯಲ್ಲಿ ಒಡವೆ ಕದಿಯೋ ಮಟ್ಟಕ್ಕೆ ಹೋದಾಗ ಆ ಅಪ್ಪ ಮಗನ ನಡುವಿನ ರೆಸ್ಪೆಕ್ಟ್ ಮತ್ತು ಟ್ರಸ್ಟ್ ಆಲ್ರೆಡಿ ಸತ್ತೋಗಿತ್ತು. ಸಂಪೂರ್ಣವಾಗಿ ನಂಬಿಕೆ ಹೋಗಿತ್ತು. ಆಸ್ತಿ, ದುಡ್ಡು ಮತ್ತು ಸ್ವಾತಂತ್ರ್ಯದ ಮೇಲಿನ ವ್ಯಾಮೋಹ ಆತನನ್ನ ಇಷ್ಟೊಂದು ಕ್ರೂರವಾಗಿ ಯೋಚನೆ ಮಾಡುವಂತೆ ಮಾಡಿದೆ. ಇದೆಲ್ಲ ಕೇಳ್ತಾ ಇದ್ರೆ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಇದು ನಿಜಕ್ಕೂ ಮೊದಲೇ ಪ್ಲಾನ್ ಮಾಡಿದ ಕೊಲೆಯ ಅಥವಾ ಆ ಕ್ಷಣದ ಕೋಪಕ್ಕೆ, ಜಗಳದ ಟೆನ್ಷನ್ನಲ್ಲಿ ಆಗಿದ್ದ? ಇದು ಇನ್ವೆಸ್ಟಿಗೇಷನ್ನಲ್ಲಿ ಬಹಳ ಮುಖ್ಯವಾದ ಪಾಯಿಂಟ್. ಘಟನೆ ನಡೆದ ಆ ರಾತ್ರಿ 1:45ಗೆ ತಂದೆ ಮಗನ ನಡುವೆ ದೊಡ್ಡ ಜಗಳವಾಗತ್ತೆ. ತಂದೆ ಬೆದರಿಸಲು ತಮ್ಮ ಲೈಸೆನ್ಸ್ಡ್ ರೈಫಲ್ ಎತ್ಕೊಳ್ತಾರೆ. ಓಕೆ. ಆಗ ಮಗ ಅದೇ ರೈಫಲ್ ಕಸಿದುಕೊಂಡು ಶೂಟ್ ಮಾಡ್ತಾನೆ. ಈ ಒಂದು ಮೊಮೆಂಟ್ ನೋಡಿದ್ರೆ ಇದು ಇಂಪಲ್ಸಿವ್, ಅಂದ್ರೆ ಆ ಕ್ಷಣದ ಕೋಪಕ್ಕೆ ಕಂಟ್ರೋಲ್ ತಪ್ಪಿ ಆದ ಘಟನೆ ಅಂತ ಅನ್ಸುತ್ತೆ. ಹೌದು, ಮೇಲ್ನೋಟಕ್ಕೆ ಆ ನಿರ್ದಿಷ್ಟ ಕ್ಷಣ ಇಂಪಲ್ಸಿವ್ ಅಂತ ಅನ್ಸಬಹುದು. ತಂದೆ ರೈಫಲ್ ತೆಗೆದಿದ್ದು, ಮಗ ಅದನ್ನ ಕಸಿದುಕೊಂಡಿದ್ದು, ಇವೆಲ್ಲವೂ ಆ ಕ್ಷಣವ ಟೆನ್ಷನ್. ಕರೆಕ್ಟ್. ಆದ್ರೆ ನಾವು ಆ ಘಟನೆಯ ನಂತರ ನಡೆದ ಪ್ರತಿಯೊಂದು ನಡೆಯನ್ನು ವಿಶ್ಲೇಷಣೆ ಮಾಡಬೇಕು. ಆಮೇಲೆ ಮಗ ಮಾಡಿದ್ದೇನೋ, ಮೃತದೇಹವನ್ನು ಗದ್ದೆಯ ಮೇಲೆ ಎಳೆದುಕೊಂಡು ಹೋಗಿ ಗ್ರೌಂಡ್ ಫ್ಲೋರ್ನಲ್ಲಿ ಅಡಗಿಸಿಡೋದು. ಹೌದು. ಮರುದಿನ ಮಾರ್ಕೆಟ್ಗೆ ಹೋಗಿ ಯಾರಿಗೋ ಅನುಮಾನ ಬರದ ಹಾಗೆ ಆ ನೀಲಿ ಡ್ರಮ್ ಖರೀದಿಸೋದು. ಅಷ್ಟೇ ಅಲ್ಲ, ಸುಮಾರು 18ರಿಂದ 19 ಲೀಟರ್ ಆಸಿಡ್ ತರೋದು. 18-19 ಲೀಟರ್ ಆಸಿಡ್ ತರೋದಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಖಂಡಿತ ಅಲ್ಲ. ಅವನು ಮಾರ್ಕೆಟ್ಗೆ ಹೋಗಿ ಅಂಗಡಿಯವರ ಜೊತೆ ನಾರ್ಮಲ್ ಆಗಿ ಮಾತಾಡಿ ಅಷ್ಟು ದೊಡ್ಡ ಪ್ರಮಾಣದ ಆಸಿಡ್ ತಂದು ಮನೆಯಲ್ಲಿಡ್ತಾನೆ ಅಂದ್ರೆ ಆತನ ಒಳಗಿನ ಇಮೋಷನ್ ಎಷ್ಟು ಕೋಲ್ಡ್ ಆಗಿತ್ತು ಅಂತ ಊಹಿಸಿ. ಎಕ್ಸಾಕ್ಟ್ಲಿ. ಇದೆಲ್ಲ ಪಕ್ಕಾ ಪ್ರೀಮೆಡಿಟೇಟೆಡ್, ಅಂದ್ರೆ ಮುಂಚಿತವಾಗಿ ಯೋಚಿಸಿ ಪ್ಲಾನ್ ಮಾಡಿದ ಕ್ರಿಮಿನಲ್ ಮೈಂಡ್ಸೆಟ್ ತರ ಕಾಣುತ್ತೆ. ಬಹಳ ಡೇಂಜರಸ್. ಸಾಕ್ಷ್ಯ ನಾಶ ಮಾಡಕ್ಕೆ ಲೊಕೇಶನ್ ಬದಲಾಯಿಸಿ ಆ ಅರೋಸಾ ಭರೋಸಾ ಅನ್ನೋ ಜಾಗದಲ್ಲಿ 22 ಕಿಲೋಮೀಟರ್ ದೂರ ಹೋಗಿ ಫೋನ್ಗಳನ್ನು ಎಸೆದು ಬರೋದು. ಪ್ಲಾನಿಂಗ್ ನೋಡಿ. ಆ ಕ್ಷಣದ ಕೋಪ ಬೇರೆ, ಆದ್ರೆ ಅದಾದ್ಮೇಲೆ 4 ದಿನಗಳ ಕಾಲ ಮನೆಯಲ್ಲಿ ಆ ಪರಿಸ್ಥಿತಿನ ಮ್ಯಾನೇಜ್ ಮಾಡಿದ್ದು ನಿಜಕ್ಕೂ ಭಯ ಹುಟ್ಟಿಸುತ್ತೆ. ನಿಜಕ್ಕೂ ಒಬ್ಬ ಸಾಮಾನ್ಯ ಯುವಕ ಇಷ್ಟು ಕೋಲ್ಡ್ ಆಗಿ ಹೇಗೆ ಯೋಚನೆ ಮಾಡ್ತಾನೆ? ಆತನ ಮೆಮೊರಿಯಲ್ಲಿ ರಿಜಿಸ್ಟರ್ ಆಗಿದ್ದ ಆ ದ್ವೇಷ ಆತನನ್ನ ಎಲ್ಲಿವರೆಗೂ ತಗೊಂಡು ಹೋಗಿದೆ ನೋಡಿ. ಆ ಕ್ಷಣದ ಜಗಳ ಒಂದೆಡೆ ಆದ್ರೆ ಆಮೇಲೆ ಆತ ತೆಗೆದುಕೊಂಡ ಪ್ರತಿಯೊಂದು ನಿರ್ಧಾರ, ಅವನ ಮೈಂಡ್ ಸೆಟ್ ಎಷ್ಟು ಡೇಂಜರಸ್ ಆಗಿತ್ತು ಅನ್ನೋದನ್ನ ತೋರಿಸುತ್ತೆ. ಬಹಳ ಡೇಂಜರಸ್. 4 ದಿನಗಳ ಕಾಲ ಯಾರಿಗೂ ಡೌಟ್ ಬರದೇ ಇರೋ ತರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಾಟ್ಸ್ಆಪ್ ಗ್ರೂಪ್ ಮಾಡಿ ತನ್ನ ತಂಗಿಯ ಇಮೋಷನ್ಸ್ ಜೊತೆಯೂ ಆಟವಾಡಿ ಹೌದು, ಇಡೀ ಸಮಾಜವನ್ನೇ ನಂಬಿಸುವ ಪ್ರಯತ್ನ ಮಾಡಿದಾನೆ. ಇದು ಆತನ ಕ್ರಿಮಿನಲ್ ಮೈಂಡ್ ಸೆಟ್ ಅನ್ನೇ ಹೈಲೈಟ್ ಮಾಡುತ್ತೆ. ತನ್ನದೇ ಕುಟುಂಬದ ವಿರುದ್ಧ ಆತ ನಡೆಸುತ್ತಿದ್ದ ಆಂತರಿಕ ಯುದ್ಧದ ಸ್ವರೂಪ ಇದು. ನಾವು ಈಗ ನಮ್ಮೆಲ್ಲ ಸೋರ್ಸ್ಗಳಿಂದ ಸಿಕ್ಕ ಮಾಹಿತಿಯನ್ನ ಒಟ್ಟುಗೂಡಿಸಿ ನೋಡಿದ್ರೆ ಇದೊಂದು ಬಹಳ ಕಾಂಪ್ಲೆಕ್ಸ್ ಆದ ಪ್ರಕರಣ. ಬಹಳ ಕಾಂಪ್ಲೆಕ್ಸ್. ಇದು ಕೇವಲ ಒಬ್ಬ ತಂದೆ ಮಗನ ಕ್ರೈಮ್ ಸ್ಟೋರಿ ಅಲ್ಲ. ಇದರಲ್ಲಿ ಎಜುಕೇಷನ್ ಪ್ರೆಷರ್, ಹಣದ ಆಸೆ ಮತ್ತು ಫ್ಯಾಮಿಲಿ ಕಮ್ಯುನಿಕೇಷನ್ನ ಮಹತ್ವ ಎಲ್ಲವೂ ಅಡಗಿದೆ. ಹೌದು. ಆದರೆ ಒಂದು ವಿಷಯ ನಾವು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಬೇಕು, ಈ ಪ್ರಕರಣ ಇನ್ನೂ ಕೋರ್ಟ್ನಲ್ಲಿದೆ. ಹೌದು, ಸಬ್ಜುಡಿಸ್ ಆಗಿದೆ. ಎಕ್ಸಾಕ್ಟ್ಲಿ, ಇದು ಸಬ್ಜುಡಿಸ್. ಫೊರೆನ್ಸಿಕ್ ರಿಪೋರ್ಟ್ಸು ಇನ್ನೂ ಬರ್ತಾ ಇವೆ. ನಾವು ಇಲ್ಲಿ ಯಾವುದೇ ರೀತಿಯ ಅಂತಿಮ ತೀರ್ಪು ಅಂದ್ರೆ ಫೈನಲ್ ಮಾರಲ್ ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ. ಅದು ನ್ಯಾಯಾಲಯದ ಕೆಲಸ. ಹೌದು, ನ್ಯಾಯಾಲಯದ ತೀರ್ಮಾನವೇ ಅಂತಿಮ. ನಾವು ಕೇವಲ ಸೋರ್ಸ್ಗಳಲ್ಲಿದ್ದ ಮಾಹಿತಿಯನ್ನ, ಆ ಘಟನೆಯ ಹಿಂದಿನ ಮನೋವಿಜ್ಞಾನವನ್ನ, ಎರಡೂ ಕಡೆಯ ವಾದಗಳನ್ನ ಬ್ಯಾಲೆನ್ಸ್ ಮಾಡಿ ರಿಪೋರ್ಟ್ ಮಾಡಿದೀವಿ. ಪ್ರೆಷರ್ ಮತ್ತು ಫೈನಾನ್ಷಿಯಲ್ ಆಂಗಲ್ ಎರಡನ್ನೂ ಕವರ್ ಮಾಡಿದೀವಿ. ಹೌದು. ಈ ಘಟನೆ ಇಡೀ ಸಮಾಜಕ್ಕೆ ಒಂದು ಎಚ್ಚರಿಕೆ ಗಂಟೆ. ಈ ಚರ್ಚೆ ಮುಗಿಸುವ ಮುನ್ನ ಒಂದು ಆಳವಾದ ಪ್ರಶ್ನೆಯನ್ನ ಬಿಟ್ಟು ಹೋಗ್ತೀನಿ. ಖಂಡಿತ. ನಾವು ಯಾವಾಗ್ಲೂ ಹೊರಗಿನ ಪ್ರಪಂಚದ ಪ್ರೆಷರ್ ಬಗ್ಗೆ, ಕಾಂಪಿಟಿಷನ್ ಬಗ್ಗೆ ಮಾತಾಡ್ತೀವಿ. ಆದರೆ ನಮ್ಮದೇ ಮನೆ 4 ಗೋಡೆಗಳ ಮಧ್ಯೆ ಇಮೋಷನ್ಸ್ ಮತ್ತು ಕಮ್ಯುನಿಕೇಷನ್ ಸತ್ತೋದಾಗ ಹೌದು, ಆ ಮನೆ ಒಂದು ಸೇಫ್ ಪ್ಲೇಸ್ ಆಗಿ ಉಳಿಯುತ್ತಾ ಅಥವಾ ಅದೊಂದು ಪ್ರೆಷರ್ ಕುಕ್ಕರ್ ಆಗಿ ಬದಲಾವುತ್ತಾ? ನಾವೆಲ್ಲರೂ ಯೋಚನೆ ಮಾಡಬೇಕು. ಖಂಡಿತ ಯೋಚನೆ ಮಾಡಬೇಕಾದ ವಿಷಯ ಇದು.
ಈ ಆಳವಾದ ವಿಶ್ಲೇಷಣೆ, ಈ ಡೀಪ್ ಡೈವ್ ಚರ್ಚೆ ಕೇಳಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಬಾರಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಸಿಗೋಣ.